ಅಣ್ಣ ಮಾತಾಡೋಣ. ಹೌದಣ್ಣ, ತಪ್ಪಾಯ್ತು ನಮ್ಮದು, ಕ್ಷಮಿಸ್ಬಿಡು. ನಿನ್ನ ತಮ್ಮದಿರು ಅಂತ ಅನ್ಕೊಂಡಾದ್ರು ಕ್ಷಮಿಸ್ಬಿಡೋಣ. ಹೌದಣ್ಣ, ನೀನು ಈ ರೀತಿ ಕೋಪ ಮಾಡಿಕೊಂಡ್ರೆ ನಮಗೆ ಬೇರೆ ಯಾರು ಇಲ್ಲ ಅಣ್ಣ. ನಾನು ಯಾಕೆ ನಿಮ್ಮ ಕೋಪ ಮಾಡ್ಕೋಬೇಕು? ಅಣ್ಣ ಬೇಕಾದ್ರೆ ಮುಖ ಮುತ್ತಿ ಚೆಚ್ಚಾಕ್ಬಿಡು, ಆದರೆ ಈ ಥರ ಮಾತ್ರ ಮಾತಾಡಿ ನಮ್ಮನ್ನ ದೂರ ಮಾಡಿಬಿಟ್ರಂಗೆ ಅಣ್ಣ. ಅಣ್ಣ ನೀವು ನನಗೆ ಹತ್ರ ಅಂತಲ್ವೇ, ನಿಮ್ಮ ಯಾಕೆ ನಂಬಿಕೆ ಇಟ್ಟು ಸಾಲಕ್ಕೆ ಬರಕ್ಕೆ ಹೇಳಿ. ಅದಕ್ಕೆ ಅಲ್ವಣ್ಣ ಬಂದದ್ದು ನಾವು. ಅಣ್ಣ ನಾವು ನೀ ಫೋನ್ ಮಾಡಕ್ಕೂ ಮೊದಲೇ ಕುಡಿದು ಬಿಟ್ಟಿದ್ವಿ ಕಣ್ಣ. ಹೇಳ ಹುಲಿ. ಹೌದಣ್ಣ, ಕುಡ್ದಿದ್ವಿ. ಹೌದು. ನೀವು ಫೋನ್ ಮಾಡಿ ಬನ್ನಿ ಅಂದದಕ್ಕೆ ನಾವು ಸೀದಾ ಬಂದದ್ದು. ಹ್ಞೂ ಅಣ್ಣ. ಹಿಂಗೆ ಏರ್ಸ್ಕೊಂಡಿದ್ದೀವಿ ಅಂದ್ರೆ ನಾನು ಬಾ ಅಂತ ಕೂಗ್ತಿದ್ನ? ಅದು ಅಲ್ಲ ನೀವು ಬೇಜಾರು ಮಾಡಬಾರ್ದಂತ ಹೇಳಿಲ್ಲ ಅಣ್ಣ, ಅಲ್ವಾ? ಪಾಪ ಮಾಡ್ಕೋಬೇಡ ಕಣ್ಣ. ನನಗೆ ಕೋಪ ಬತ್ತಲಕ್ಕಲ್ಲ, ತಿಟ್ಟವಾಗ್ಲೂ ಕಲಿಬೇಕು ಅನ್ಕೊಂಡಿದ್ದಕ್ಕೆ ನಿರಾಸೆ ಆಯ್ತು. ಆಟೆ ಹುಲಿ ಮೇಲೆ ಆಯ್ಡೆ. ಹ್ಞೂ, ಇನ್ಮೇಕೆ ಮೀರ್ತೆಗೆ ಶಾಲೆಗೆ ಬರ್ತೀವಿ ಕಣ್ಣ. ಹೌದಣ್ಣ, ಮುಂಗಸಿ ಮೇಲೆ ಆನೆ. ಇನ್ನು ಮುಂದೆ ಹೀಗೆ ಮಾಡುದಿಲ್ಲ. ಇಲ್ಲ, ಸರಿಯಾಗಿ ಶಾಲೆಗೆ ಬರ್ತೇವೆ. ಅಣ್ಣ ದಿಟ್ಟವಾಗ್ಲೂ ನಿಂಗೆ ಬೇಸರ ಮಾಡಬಾರ್ದಂತನೇ ನಾವು ಬಂದಿದ್ದು. ಬೇಸರ ಬೇಸರ ಬೇಸರ, ನೀವು ನನಗೆ ಬೇಸರ ಆಗಬಾರ್ದು ಅಂತ ಸ್ನೇಹಿತವ ನನ್ನ ಬಂಗಾರಮ್ಮನ ಮಗ ಅಲ್ಲ ಅಂತ ಸುಳ್ಳು ಹೇಳಿದ್ರಿ. ಅವನಿಗೆ ಬೇಸರ ಆಗಬಾರ್ದು ಅಂತ ರಾಧನ್ನ ಲಗ್ನ ಹಾಕೆ ನಾನು ಒಪ್ಕೊಂಡೆ. ಇನ್ನೊಬ್ಬರಿಗೆ ಬೇಸರ ಆಗ್ತಿದೆ ಅಂತ ನಾವು ಸುಳ್ಳು ಹೇಳಂಗಾಗೋಯ್ತು. ಯಾಕೋ ಸರಿ ಹೋಯ್ತಲ್ಲ ಕಂಡ್ರಲ್ಲ, ಬರೀ ಗೊಂದಲ, ಜಗಳ, ಮನಸ್ತಾಪ, ಈ ಸುಳ್ಳಿನಾಗೆ ಸಿಗಾಕೊಂಡು ಸಾಕಾಗ್ಬಿಟ್ಟೈತೆ ಅಲ್ಲ. ಅವತ್ತೇಳಿದ ಒಂದೇ ಒಂದು ಸುಳ್ಳಿಂದ ಇಲ್ಲಿ ಗಂಟ ಅನುಭವಿಸ್ತಾ ಇದ್ದೀವಿ. ಎಲ್ಲ ತೆಪ್ಪಗೂ ಮೂಲ ಕಾರಣನೇ ನಾವು ಇನ್ನೊಬ್ರಿಗೆ ಬೇಸರ ಆಗ್ತದೆ ಅಂತ ಸುಳ್ಳು ಹೇಳೋದು. ಮೊದಲು ನಾವು ಅದನ್ನ ತಿದ್ಕೋಬೇಕು. ಅಣ್ಣ ಇದು ಒಂದು ಕಿತ್ತ ಕಣ್ಣ. ಏಯ್ ಬಿಡ್ರೋ, ಪರವಾಗಿಲ್ಲ. ನಾನು ಅಕ್ಷರ ಕಲಿಬೇಕನ್ನೋ ಸ್ವಾರ್ಥದಾಗೆ ನಿಮ್ಮನ್ನು ಬಲವಂತ ಮಾಡ್ಬಿಟ್ಟೆ. ನಂದೇ ತಪ್ಪು. ಸರಿ, ನೀವು ಹೋಗಿ ಮನೆಗೆ ಹೋಗಿ ಹೋಗ್ರಲ್ಲ. ಬಾ ಮುಂಗುಸಿ. ಮೆಲ್ಲ ಹೋಗ್ಲವು ಸರ್. ಏನ್ ಮಾಡ್ತಿದ್ಯಾ ನೀನು? ಕೊಡಮ್ಮಿ, ನಾ ಕಸ ಗುಡಿಸ್ತೀನಿ. ಇಷ್ಟು ದಿವಸ ನೀ ಕೆಲಸ ಮಾಡಿ ಸಾಕು, ಇನ್ಮೇಲೆ ರೆಸ್ಟ್ ತಗೋ. ನೋಡ, ನನ್ನ ಬಗ್ಗೆ ಅಷ್ಟೊಂದೆಲ್ಲ ಕಾಳಜಿ ತೋರಿಸ್ಬೇಡ, ಅದಕ್ಕೆಲ್ಲ ನಾನು ಯೋಗ್ಯ ಅಲ್ಲ. ಹಂಗೇನು ಇಲ್ಲ, ನೀನು ಈ ಕೆಲಸ ಎಲ್ಲ ಮಾಡೋದು ಬೇಡ ಅಂದೆ ಆಟೆಯ. ಹಂಗಂದಾಕ್ಷಣಕ್ಕೆ ನಿನ್ನ ಮ್ಯಾಗ ನನಗೇನು ಕೋಪ ಇಲ್ಲ ಅಂತ ಅನ್ಕೋಬೇಡ. ಎಲ್ಲಿ ಈ ಮಾತನ್ನ ನನ್ನ ಮುಖ ನೋಡ್ಕೊಂಡು ಹೇಳು, ನಂಬ್ತೀನಿ. ಹೇಳ್ತಾ ಇದ್ದೀನಲ್ಲ, ನಿಂತವ್ ನಾನು ಮಾತಾಡ್ದಾಕ್ಷಣಕ್ಕೆ ನಿನ್ನ ಅಮಾಯಕ್ಕೆ ನಮ್ಗೆ ಬಂದು ನಮ್ಮ ಮನೆ ಸೇರ್ಕೊಂಬಿಟ್ರೆ ನೀನು ಮಾಡಿದ ತೆಪ್ಪನೆಲ್ಲ ನಾನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ಸರ್ನೇ, ಹೆಂಡತಿಯಾಗಿ ನಿನ್ನ ಪ್ರಶ್ನೆ ಕೇಳಲೇಬೇಕು. ಹಿಂಗೆ ಅಧಿಕಾರದಲ್ಲಿ ಕೇಳಿದ್ರೆ ನಂಗೆ ಸಾನೇ ಸಂತೋಷ ಆಯ್ತದೆ. ಶವ್, ಅಡ್ಡದಾರಿಲಿ ಕೆಲಸ ಸಾಧಿಸ್ಕೊಳ್ಳೋ ಆಟ ಯಾಕಯ್ಯ ನಿಂಗೆ? ಗೊತ್ತಿಲ್ಲ, ಈ ಪ್ರಶ್ನೆಗೆ ನಂತ ಉತ್ತರ ಇಲ್ಲ. ಅಂದರೆ ನಾನು ಮಾಡಿದ ತಪ್ಪು ಅಂತ ನನಗೆ ಅರಿವಾಗೈತೆ. ಆ ಹುಚ್ಚಾಟ ಎಲ್ಲ ನನ್ನಿಂದ ದೂರ ಹೊಂಟೋಗೈತೆ. ಗಂಡು ಮಗು ಬೇಕು ಅಂತ ನಿಂಗೆ ಸಾನೇ ತೊಂದರೆ ಕೊಟ್ಟಿನಿ.
ನನಗೀಗೆಲ್ಲ ಅರಿವಾಗೈತೆ ಪುಟ್ಟಣ್ಣ. ಗಂಡು ಮಗ ಹುಟ್ಟಿದ್ರೆ ಬರೋ ಸೊಸೆನೇ ಮಗಳಾಯ್ತಾಳೆ, ಹೆಣ್ಣು ಮಗ ಹುಟ್ಟಿದ್ರೆ ಬರೋ ಅಳಿಯನೇ ಮಗ ಆಯ್ತಾನೆ ಅಂತ. ಅವ್ವ ಬಂದ್ಯಾ? ಅವ್ವ ನಾನು ಇಲ್ಲೇ ಇರೋದೋ ಇಲ್ಲ ಸಹನ ಅಕ್ಕನ ಮನೆಗೆ ಹೋಗೋದೋ ಅಂತ ಗೊತ್ತಾಗ್ತಿಲ್ಲ. ಸಹನನ್ ಮನ್ಗ ಯಾಕೆ? ನನಗಿಲ್ಲಿಂದ ಕಾಲೇಜಿಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅವ್ವ. ಇಲ್ಲಿಂದ ಬಸ್ಸಲ್ಲಿ ಹೋದರೆ ತುಂಬ ಲೇಟ್ ಆಗೋಗುತ್ತೆ. ಎಷ್ಟು ಕ್ಲಾಸು ಲ್ಯಾಬ್ಸು ಮಿಸ್ ಆಗಿದೆ ಗೊತ್ತಾ? ಮೊನ್ನೆ HOD ಕರೆದು ವಾರ್ನ್ ಮಾಡಿದ್ದಾರೆ. ಕುರ್ಸಿನೇ ಕಾಲೇಜ್ ಗಂಟ ಬಿಡಪ್ಪ ಅಂತ ಕೇಳ್ಕೊಬೇಕಾಯ್ತು. ಅವನ ಜೊತೆಲೆ ಕಾಲೇಜಿಗೆ ಹೋಗ್ಬೋದು ಅನ್ನೋ ನಂಬಿಕೆಲ್ಲೇ ಇದ್ದೆ ಅವ್ವ. ಆದರೆ ಅವ್ನು ಹೀಗೆ ಮಾಡ್ತಾನೆ ಅಂತ ಯಾರಿಗೆ ಗೊತ್ತಿತ್ತು? ನನಗೂ ಪದೇ ಪದೇ ಡ್ರಾಪ್ ಮಾಡು ಅಂತ ಕೇಳಿ ಕೇಳಿ ಸಾಕಾಯ್ತು. ಅವ್ವ ನೀನು ಕೌಸಲ್ಯ ಅತ್ತೆ ಜೊತೆ ಮಾತಾಡು, ನಾನು ಅವ್ರ ಮನೆಯಿಂದಾನೇ ಕಾಲೇಜಿಗೆ ಓಡಾಡ್ತೀನಿ. ಏ ಬೇಡಮಿ, ನೀನು ಎಲ್ಗೂ ಹೋಗೋದು ಬೇಡ, ನಾನೇ ಪುರ್ಸಿತಾವ್ ಮಾತಾಡ್ತೀನಿ. ಅವ್ನು ಇವಾಗ ಯಾರ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಅವನಿಗೆ ಅವನ ಹೊಸ ಫ್ರೆಂಡೇ ಮುಖ್ಯ. ಒಂದು ಕಿತ್ತ ಕೇಳೋಕೇನು? ನೀನು ಕೇಳಯ್ಯ, ಬಾ ಒಳಗೆ ಬಾ. ಲೋ ಮಗ, ಯಾಕೋ ಸೆಂಟಿಮೆಂಟ್ ಸಾಂಗ್ ಆಗಿದೆಯಾ? ನನಗೆ ಈ ಸಾಂಗ್ ಕೇಳ್ತಾ ಇದ್ರೆ ನಮ್ಮಮ್ಮ ನೋಡ್ತಿರೋ ಸೀರಿಯಲ್ ನೆನಪಾಗ್ತಿದೆ. ಚೇಂಜ್ ಮಾಡಿ ಯಾವ್ದಾದ್ರು ಜೋಶ್ ಬರೋಂಥದ್ದು ಹಾಕೋ. ಅವೆಲ್ಲ ನನಗೆ ಗೊತ್ತಿಲ್ಲ. ಶಿವಾನಿ ಮೇಡಮ್ ಕೈಗೆ ಎಲ್ಲಾನು ಐತೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆ. ನೋಡ್ದ ಶಿವಾನಿ, ನಮ್ಮ ಪುರುಷಿ ಚೇಂಜ್ ಆಗ್ಬಿಟ್ಟಾನೆ. ಈ ಕಾಲೇಜಿಗೆ ಸೇರಿ ನಮ್ಮ ಪುರುಷಿ ದೊಡ್ಡನಾಗ್ಬಿಟ್ಟ. ಲೋ ಮಚ್ಚ, ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋ, ಇಲ್ಲಾಂದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ. ನನಗೆ ಬೇಕಾದವ್ರು ಪಕ್ತಾಗಿ ಅವ್ರು ಅಂದ್ಯಾಕೆ ನಾನು ಎಲ್ಗೋಗಕ್ಕೂ ಸಿದ್ಧ. ಲೇ, ಬೇಕಾದ್ರೆ ನೀನು ಹೋಗೋ ಪರವಾಗಿಲ್ಲ, ಆದ್ರೆ ನಮ್ಮನ್ನೆಲ್ಲ ಯಾಕೋ ಜೊತೆ ಕರ್ಕೊಂಡು ಹೋಗ್ತೀಯಾ? ಏ ಶಿವಾನಿ, ನೀನಾದ್ರೂ ಹೇಳೆ ಅವನ್ಗೆ. ನೀನ್ ಪಕ್ತಾಗೆ ಇರ್ಬೇಕಾದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ಬೇಕು ಶಿವಾನಿ? ಲೇ, ಅವಳು ಹೇಳ್ತಾ ಇರೋದು ನಿನಗ್ ಫೋನ್ ಬರ್ತಿದೆ, ಪಿಕ್ ಮಾಡು ಅಂತ. ಡ್ಯಾಡಿ ಯಾಕೆ ಫೋನ್ ಮಾಡ್ತೈತೆ? ಆಮ್ಯಾಕೆ ಮಾಡಿದ್ರಾಯ್ತು. ಫೋನ್ ಯಾಕೆ ಕಟ್ ಮಾಡ್ತಾವನೆ? ಇನ್ನೊಂದು ಕಿತ ಮಾಡೇ ಬಿಡ್ತೀನಿ. ಏನ್ ರೋದ್ನೆ ಗುರು ನಿನ್ ಫೋನ್ದು? ಡ್ಯಾಡಿ ಕಾಲ್ ಮಾಡ್ತಾರ್ಕಲ್ಲ. ಈ ಪೇರೆಂಟ್ಸೇ ಹಿಂಗಪ್ಪ, ಒಂದ್ಸರಿ ಕಟ್ ಮಾಡಿದ್ರೆ ಸುಮ್ಮನಾಗ್ಬೇಕು, ಅದನ್ನ ಬಿಟ್ಟು ಪದೇ 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 ಕಾಲ್ ಮಾಡ್ತಾನೆ ಇರ್ತಾರೆ. ಲವ್, ಅದೇನ್ ಬೇಗ ಎತ್ಕೊಂಡು ಕೇಳಲೇ. ಒಂದ್ ಕಿತ ಫೋನ್ ತಗಿಲ್ಲ ಅಂದ್ರೆ ಗೊತ್ತಾಯ್ಕಿಲ್ವಾ ನಾನು ಬಿಸಿ ಅಂತ? ಏಯ್, ಯಾಕ್ಲ ಅನ್ಸುಟ್ ಬೆಕ್ನಂಗೆ ಆಡ್ತಿದ್ಯಾ? ಹಲೋ ಡ್ಯಾಡಿ, ಹಲೋ ಡ್ಯಾಡಿ, ಕೇಳಿಸ್ತಿಲ್ಲ? ಹಲೋ ಹಲೋ ಪುರ್ಷೆ, ನೀನ್ ಮಾತಾಡೋದು ಕೇಳಿಸ್ತಿಲ್ಲ? ನೀನು ಯಾಕೆ ಹಿಂಗೆ ಆಡ್ತಾವ್ನೆ? ಫ್ರೆಂಡ್ಸ್ ಜೊತೆ ಏನಾದ್ರು ಹೊರಗಡೆ ಹೋಯ್ತಿರ್ಬೇಕಾ? ಅಲ್ಲ, ಮೋಜು ಮಸ್ತಿ ಜಾಸ್ತಿಯಾಗಿ ಇದನ್ನೇ ಅಭ್ಯಾಸ ಮಾಡಿಕೊಂಡು ಬಂಗಾರದಂಥ ಜೀವನ ಹಾಳು ಮಾಡ್ಕೊಂಬಿಟ್ರೆ ಏನು ಮಾಡೋದು?
ಬರೋವರೆಗೂ ನೀವು ಕುಂತ್ಕೊಂಡೇ ಇರಬೇಕು, ಮನಿಕೋಬಾರ್ದು. ಯಾಕೆ ಶ್ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಬಂದೆ. ತಗೊಳ್ಳಿ. ಬೇಡ ಶ್ರೀ, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಇದೆಲ್ಲ ಯಾಕೆ? ಇದು ನಿಮ್ಗಲ್ಲ, ನಮ್ಮ ಮಗಿಗೆ. ತಗೊಳ್ಳಿ. ಮಗಿ ಹೊಟ್ಟೆಲಿರ್ಬೇಕಾದ್ರೇ ನೀವು ದಿನ ಹಾಲು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮಗಿ ಮೂಳೆಗಳು ಗಟ್ಟಿ ಆಯ್ತದಂತೆ. ಅದಕ್ಕೆ ನಿಮಗೆ ಬೇಡ ಅಂದ್ರೂ ನಮ್ಮ ಮಗಿಗೋಸ್ಕರ ಆದರೂ ನೀವು ಕುಡಿಲೇಬೇಕು. ಹಣ್ಣನ್ನು ಬೇಕಾದ್ರೆ ಆಮೇಲೆ ತಿನ್ನಿ. ತಗೊಳ್ಳಿ. ಯಾಕೆ ಮಿಸ್ಸು, ಏನು ಯೋಚನೆ ಮಾಡ್ತಿದ್ದೀರಾ? ಕುಡೀರಿ, ತಗೊಳ್ಳಿ. ತಗೊಳ್ಳಿ ಮಿಸ್ಸು. ಯಾಕೆ ಶ್ರೀ, ಯಾಕೆ ನಗ್ತಿದ್ದೀರಾ? ನಮ್ಮ ಮಗು ತುಂಟಾಟನ ಈಗಲೇ ಶುರು ಮಾಡ್ಬಿಟ್ಟೈತೆ. ಅಂದ್ರೆ ಆಗ್ಲೇ ನಿಮ್ ತವ ಆಟ ಆಡಕ್ಕೆ ಶುರು ಮಾಡ್ಬಿಟ್ಟೈತೆ. ಹಾಲು ಕುಡಿದ್ಬಿಟ್ಟು ನಿಮ್ ತುಟಿ ಮ್ಯಾಕೆ ಮೀಸೆ ಹೊಂಟೋಗೈತೆ. ಅಯ್ಯೋ, ಇರಿ ಮಿಸ್, ಒಂದು ನಿಮಿಷ. ಮಗು ಬಗ್ಗೆ ಎಷ್ಟೊಂದು ಕನ್ಸು ಕಾಣ್ತಿರೋ ನಿಮ್ಗೆ ಹೇಗ್ ನಿಜ ಹೇಳಿ ಶ್ರೀ? ಕೊಡಿ. ಮಿಸ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ನೀವ್ ಹೇಳ್ದೆ ಇದ್ರು ನಂಗೆ ಅರ್ಥ ಆಯ್ತೈತೆ ಮಿಸ್ಸು. ಈ ಯೋಚನೆ ಭಯ ಎಲ್ಲ ಮೊದಲ ಮಗು ಆಗೋವಾಗ ಈ ಗಂಡ ಹೆಂಡ್ರಿಗೆ ಆಯ್ತದಂತೆ. ಮಗು ವಿಷಯ ಖುಷಿ ತಂದ್ರು ಜೊತೆಗೆ ಇದೆಲ್ಲ ಆಯ್ತದೆ ಅಂತ ಅಪ್ಪಯ್ಯ ಹೇಳ್ತಿದ್ರು. ಅವಂಗೂ ಬಿಮನ್ಸೆ ಆದಾಗ ಹಿಂಗೆ ಆಯ್ತಿತ್ತಂತೆ. ಅದಕ್ಕೆ ಪರಿಹಾರ ಏನ್ ಗೊತ್ತಾ? ತಾಳ್ಮೆ. ಮಗು ನೋಡೋವರೆಗೂ ನಮ್ಮಿಬ್ರಿಗೂ ಇರ್ಬೇಕಾಗಿರೋ ತಾಳ್ಮೆ. ಹೂ ಅಂತ ನೀವಂದ್ರು ನಿಮ್ ಮನ್ಸಾಗ ಇನ್ನ ಗೊಂದಲ ಐತೆ ಮಿಸ್ಸು. ಈಗ ನನ್ನೇ ತಕೊಳ್ಳಿ. ನಿಮ್ಮನ್ನ ನೋಡೋ ಗಂಟ ಇದ್ದೇ ಕಲಿಯಕ್ಕೆ ಆಸೆ ಇದ್ರೂ ನನ್ ಕಲಿಯಕ್ಕೆ ಆಯ್ತದೋ ಇಲ್ವೋ ಅನ್ನೋ ಗೊಂದಲದಾಗೆ ಈ ದಿನ ಇದ್ದೆ. ಆದ್ರೆ ನಮ್ಮ ಮಗು ಬರೋ ಹೊತ್ತಿಗಾದ್ರೂ ನಮ್ಮ ಮಗಿ ಹೆಸರನ್ನ ಬರೆಯಂಗಾಗ್ಬಿಡ್ಲಪ್ಪ ಅಂತ ನನ್ನ ಮನಸ್ಸು ಹಂಬಲಿಸ್ತೈತೆ. ಇದು ಹಂಗೆಯ. ಹೌದು ಶ್ರೀ, ನಿಮ್ನ ಕೇಳೋದೇ ಮರ್ತೋದೆ. ಇವತ್ತು ಮೇಷ್ಟ್ರು ಏನು ಹೇಳ್ಕೊಟ್ರು? ಕ್ಲಾಸ್ ಹೇಗನ್ಸ್ತು? ಸಂದಾಗಿತ್ತು ಮಿಸ್ಸು. ಹಂಗೆ ಬಲವಂತದಿಂದ ಏನೂ ಆಗಿಲ್ಲ ಅನ್ನೋದು ನನ್ನ ಬಳಗದಿಂದಾನೇ ಗೊತ್ತಾಯ್ತು. ಆಮೇಲೆ ಮಿಸ್ಸು, ಇವತ್ತು 2 ಅಕ್ಷರ ಕಲ್ತಿದ್ದಕ್ಕೆ ಎಷ್ಟು ಸಮಾಧಾನ ಆಯ್ತು ಗೊತ್ತಾ? ಸಮಾಧಾನ ಆಗೋಷ್ಟು ಅಂದ್ರೆ ಒಂದೇ ದಿನದಲ್ಲಿ ಕನ್ನಡ ವರ್ಣಮಾಲೆ ಪೂರ್ತಿ ಕಲ್ತ್ಬಿಟ್ರಾ? ಇಲ್ಲ ಇಲ್ಲ, ಆದ್ರೆ ನನ್ನ ಕನ್ಸನ್ನ, ನನ್ನ ಜೀವನನ 2 ಅಕ್ಷರದಲ್ಲಿ ಬರೆಯೋದನ್ನ ಕಲ್ತ್ಕೊಂಡೆ. 2 ಅಕ್ಷರದಲ್ಲ? ನೀವು ನಂಬಲ್ಲ? 1 ನಿಮಿಷ ಇರಿ. ಈಗ ಕಣ್ಮುಚ್ಚಿ. ಶ್ರೀ, ಕಣ್ಮುಚ್ಚಿ ಮಿಸ್. ಮಿಸ್ಸೋ, ಸಾರಿ ಶ್ರೀ. ಆಯ್ತಾ ಶ್ರೀ? ಆಯ್ತಾಯ್ತು. ಈಗ ಕಂಡ್ಬಿಡಿ ಮಿಸ್.
ಯಾಕೆ ಮಿಸ್ಸು ಟಿಪ್ಪೇನ ಬರ್ದ್ಬಿಡ್ನಾ ಇದ್ರಾಗ ತೆಪ್ಪಾಯ್ತಾ ಮತ್ತೆ ಸುಮ್ಕಾಗ್ಬಿಟ್ರಿ ನೀವು ನನ್ನ ಹೆಸರು ಬರೀತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಶ್ರೀ. ಆದರೆ ನೀವು ನನ್ನ ಕ್ಷಮಿಸ್ತೀರಾ ಅಲ್ವಾ? ಯಾಕೆ ಮಿಸ್ ಹೇಳ್ತಿದ್ದೀರಾ? ನೀವು ಹಿಂಗತ್ರ ಸಮಯ ಕೇಳಿದ್ರೆ ನಂಗೆ ಒಂಥರ ಭಯ ಆಯ್ತದ ಮಿಸ್ಸು. ಯಾಕೆ ಏನಾಯ್ತು? ಏನಿಲ್ಲ ಬಿಡಿ. ನಿಜವಾದ ವಿಚಾರ ಏನು ಅಂತ ನಂಗೆ ಗೊತ್ತು ಮಿಸ್ಸು. ನಿಮಗೆ ಗೊತ್ತಿದ್ರು ಮತ್ತೆ ಯಾಕೆ ಹೀಗೆಲ್ಲ ನಡ್ಕೋತಿದ್ದೀರಾ ಶ್ರೀ? ಹೊಸದಕ್ಕೆ ನಿಮಗೆಲ್ಲ ಹೇಳಿದ್ರಾ? ತಂಗಿಯವ ಯಾಕೆ ಹೇಳಬೇಕು? ನನಗೆ ಅರ್ಥ ಹಾಕಿಲ್ವೇ? ನಾನು ಅಪ್ಪಯ್ಯ ಆಗ್ತೀಯ ಅನ್ನೋ ಖುಷಿ ಹಂಗೆ ಅಲ್ವೇ ನಿಮಗೂ? ನೀವು ಅವ್ವ ಆಗೋರು, ಅರ್ಥ ಆಯ್ತದೆ ಮಿಸ್ಸು. ಮಗು ಹೊಟ್ಟೆದಿರ್ಬೇಕಾದ್ರೆ ಅವ್ವಂದ್ರು ಏನು ಯೋಚನೆ ಮಾಡ್ತಾರೋ ಮಗುವೇ ಅದನ್ನೇ ಕಲಿತದೆ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಮಗು ನಿಮ್ಮಂಗೆ ಇದ್ದೆ ದಿಟ ಹೇಳೋ ಬುದ್ಧಿ ಧೈರ್ಯ ಕಲಿಬೇಕನ್ನೋದೇ ನನ್ನ ಆಸೆ. ಖುಷಿ, ನಾನು ಹೇಳ್ತಿರೋದೆಲ್ಲ ಕೇಳಿಸಿತ್ತು ತಾನೆ? ನೀನು ನಿಮ್ಮ ಅವನಂಗೆ ಇರ್ಬೇಕನ್ನೋದು ನನ್ನ ಆಸೆ. ರೂಪದಾಗೆ ಗುಣದಾಗೆ ಒಸಿ ನನ್ನಂಗಿದ್ರು ಇದ್ದೇನಾಗೆ ದಿಟ ಹೇಳೋ ಬುದ್ಧಿನಾಗೆ ನಿಮ್ಮ ಅವನಂಗೆ ಇರಬೇಕು. ಒಸಿನೂ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಕೇಳಿಸ್ತಾ ಇಲ್ಲ? ಒಸಿ ಜೋರಾಗಿ ಹೇಳು. ಎದೇಳಿ ಶ್ರೀ. ಕೆಲವೊಂದ್ಸಲ ಸತ್ಯ ಗೊತ್ತಿದ್ರು ಮೌನವಾಗಿರೋಕ್ಕೆ ಧೈರ್ಯ ಬೇಕಾಗತ್ತೆ. ಮಿಸ್ಸು ಏನು ಹೇಳಿದ್ರೆ ಇನ್ನೊಂದ್ಕಿತ ಹೇಳಿ. ಏನಿಲ್ಲ. ನಿಜ ಹೇಳ್ಬಿಡ್ತೀನಿ, ನಿಮ್ಮ ಹತ್ರ ವಿಷಯ ಮುಚ್ಚಿಡೋಕೆ ತುಂಬ ಕಷ್ಟ ಆಗ್ತದೆ. ನಾವಿನ್ನು ಬರ್ತೀವಿ ಮೇಷ್ಟ್ರೆ. ಸಿರಿ ಬಾಪ್ಪ. ಇವತ್ತು ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ಮಿಸ್ಟ್ರೆ, ನಿಮ್ಮ ತವೇನ ಕೇಳಬೇಕಿತ್ತು, ಆದರೆ ಹೇಳಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಪಡ್ತೀಯಾ? ಮಿಸ್ಟ್ರೆ, ನಂಗೆ ಕನ್ನಡದಾಗ ಓದಕ್ಕೆ ಬರೋದು ಬರೀ ಒಂದೇ ಒಂದು ಪದ, ಅದು ಅವ್ವ ಮಾತ್ರ. ಆದರೆ ಈಗ 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 ಸ್ನೇಹ ಅಂತ ಹೆಂಗ್ ಬರೆಯೋದು ಅಂತ ಹೇಳ್ಕೊಡ್ತೀರಾ? ನಾನು ದಿಟ್ಟವಾಗ್ಲೂ ಓದ್ಬೇಕಂತ ಅನ್ಸಿದ್ದೆ ಸ್ನೇಹ ಅವ್ರು ನನ್ನ ಜೀವನದಾಗ ಬಂದ್ಮ್ಯಾಕೆ. ಅದಕ್ಕೆ ಪರವಾಗಿಲ್ಲ ಬಿಡಿ ಮಿಸ್ಟ್ರೆ, ನಾನು ಅಕ್ಷರ ಕಲ್ತ್ಕೊಂಡೆ ಬರೀತೀನಿ. ಒಂದು ನಿಮಿಷ ಕೊಡು, ಬರ್ಕೊಡ್ತೀನಿ. ಸ್ನೇಹ ಸ್ನೇಹ. ಸ್ನೇಹಂಗೆ ಇದ್ಯ ಮೇಲೆ ಗೌರವ, ನಿಂಗೆ ಅವಳ ಮೇಲೆ ಗೌರವ.
ಎಂಡ್ರಿಗೆ ಇಟೊಂದು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂದ್ಕೊಳ್ಳೋರ ಮಧ್ಯೆ ನೀನೊಂದು ಅಪರೂಪ. ಒಳ್ಳೆ ಮಗನಿಂದೆ ಒಬ್ಬ ಒಳ್ಳೆ ಅವ್ವ ಇರ್ತಾಳೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನೀನು ಸಂದಾಗಿರಪ್ಪ.